ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ಪ್ರೀತಿಯ ಶಂಕರ್ ನಾಗ್ ಸರ್ ಅವ್ರದ್ದು ಕೊಲೆಯ ಅಥವಾ ಸಾವು, ಇದರ ಬಗ್ಗೆ ಎಲ್ಲರಿಗೂ ಕನ್ಫ್ಯೂಸ್ ಇದೆ. ನಿಖರವಾಗಿ ಅಂತೂ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಒಂದೊಂದು ಥರ ಹೇಳ್ತಾರೆ. ಆದರೆ ಈ ವಿಡಿಯೋದಲ್ಲಿ ವಿಡಿಯೋ ಬಗ್ಗೆ ಹೇಳ್ತೇನೆ ನಾನು. ಭಾಳ ಜನ ತಿಳ್ಕೊಂಡಿರೋ ಪ್ರಕಾರ ಇದು ಪ್ರೀ ಪ್ಲ್ಯಾನ್ ಮಾಡ್ಯಾರ ಅಂತಾರ್ರಿ ಅಂದ್ಕೊಂಡಾರ. ಬಟ್ ಇದು ನಾರ್ಮಲ್ ಆಗಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಯಾರೇ ಅಲ್ಲಿ ವಿಡಿಯೋ ಅರ್ಧಂಬರ್ಧ ನೋಡಿ ಕಮೆಂಟ್ ಮಾಡಬೇಡಿ. ವಿಡಿಯೋ ಪೂರ್ತಿ ನೋಡಿದ ನಂತರ ನಿಮ್ಮ ಅನಿಸಿಕೆ ಕಮೆಂಟ್ನಲ್ಲಿ ಹೇಳಿ. ಶಂಕರ್ ನಾಗ್ ಸರ್ ಮೂಲತಃ ಬಂದ್ಬಿಟ್ಟು ಅವರು ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರ ಎಂಬ ತಾಲೂಕಿನಲ್ಲಿ ಜನಿಸಿದ್ದರು. ಅವರ ಊರು ಬಂದ್ಬಿಟ್ಟು ನಾಗರಕಟ್ಟೆ. ಶಂಕರ್ ನಾಗ್ ಅವರ ತಂದೆ ತಾಯಿ ಹೆಸರು ಆನಂದಿ ಮತ್ತು ಸದಾನಂದತಾ. ಅವರ ಮೂರನೇ ಮಗ ಆಗಿದ್ದ ಶಂಕರ್ ನಾಗ್ ಅವರು ಜನಿಸಿದ್ದು ಡೇಟ್ ಬಂದ್ಬಿಟ್ಟು 9 ನವೆಂಬರ್ 1954ರಂದು. ಇವರು ಬಂದ್ಬಿಟ್ಟು ಬ್ರಾಹ್ಮಣರಾಗಿರುತ್ತಾರೆ. ಇವರ ಹಿರಿಯರು ಕಾಶ್ಮೀರ ಪಂಡಿತರೆಂದು ಹೇಳಲ್ಪಡುತ್ತದೆ. ಶಂಕರ್ ನಾಗ್ ಅವರು ಸಣ್ಣವರಿದ್ದಾಗ ಅವರ ಮನೆಯಲ್ಲಿ ಅವರಿಗೆ ಭವಾನಿ ಶಂಕರ್ ಅಂತ ಕರೀತಿದ್ರು. ಆದರೆ ಅವರು ಮುಂದೆ ದೊಡ್ಡವರಾದ ನಂತರ ಅವರ ಹೆಸರು ಬದಲು ಮಾಡಿಕೊಂಡು ಶಂಕರ್ ಅಂತ ಇಟ್ಟರು ಖಾಲಿ. ಶಂಕರ್ ನಾಗ್ ಅವರ ಮಾತೃಭಾಷೆ ಕೊಂಕಣಿ. ಆದರೆ ಅವರು ಮನೆಯಲ್ಲಿ ಮಾತಾಡುವುದು ಮರಾಠಿ ಅಥವಾ ಕನ್ನಡ ಜಾಸ್ತಿ ಮಾತಾಡ್ತಿದ್ರು. ಶಂಕರ್ ನಾಗ್ ಅವರು ತಮ್ಮ ಶಿಕ್ಷಣ ಬಂದ್ಬಿಟ್ಟು ಉಡುಪಿಯಲ್ಲಿರುವ ಕ್ಯಾಥೋಲಿಕ್ ಸ್ಕೂಲಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಶಂಕರ್ ನಾಗ್ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಅವರು ಮುಂದೆ ಜೀವನಕ್ಕೆ ಏನು ಮಾಡಬೇಕಂತ ಯೋಚನೆ ಮಾಡುತ್ತಿರುವಾಗ ಅವರ ಅಣ್ಣ ಅನಂತ್ ನಾಗ್ ಅವರು ಆಲ್ರೆಡಿ ಮುಂಬೈಯಲ್ಲಿ ಕೆಲಸ ಮಾಡುತ್ತಿದ್ದರು. ಅದನ್ನೇ ಹಿಂಬಾಲಿಸಿ ಶಂಕರ್ ನಾಗ್ ಅವರು ಮುಂಬೈಗೆ ಹೋಗುತ್ತಾರೆ ಕೆಲಸಕ್ಕಾಗಿ. ಅಷ್ಟರಲ್ಲಿ ಶಂಕರ್ ನಾಗ್ ಅವರು ಬ್ಯಾಂಕಲ್ಲಿ ಕ್ಲರ್ಕ್ ಕೆಲಸ ಸಿಗುತ್ತದೆ. ಅಲ್ಲಿ ದಿನಗಳ ಕಾಲ ಕೆಲಸ ಮಾಡುತ್ತಾರೆ. ಅವರು ಬ್ಯಾಂಕಲ್ಲಿ ಸುಮಾರು 8 ತಿಂಗಳು ಕೆಲಸ ಮಾಡುತ್ತಾರೆ. ಹಾಗೆ ಆದರೆ ಅಲ್ಲಿ ಬೇಜಾರಾದ ಕಾರಣ ಅಲ್ಲಿ ಮುಂಬೈಯಲ್ಲಿರುವ ಒಂದು ಥಿಯೇಟರಲ್ಲಿ ನಾಟಕ ಮಾಡಲು ಸೇರಿಕೊಳ್ಳುತ್ತಾರೆ. ಶಂಕರ್ ನಾಗ್ ಅವರಿಗೆ ಚಿಕ್ಕವರಿಂದಲೇ ಮ್ಯೂಸಿಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅಲ್ಲಿ ನಾಟಕದ ಕಂಪನಿಯಲ್ಲಿ ಶಂಕರ್ ನಾಗ್ ಅವರಿಗೆ ಅರುಂಧತಿ ಅವರ ಭೇಟಿಯಾಗುತ್ತದೆ. ಮೂಲತಃ ಅರುಂಧತಿ ಅವರು ದೆಹಲಿಯವರು. ಆದರೆ ಅವರು ಫ್ಯಾಮಿಲಿ ಸಮೇತ ಮುಂಬೈಲಿ ಬಂದು ಸೆಟ್ಲ್ ಆಗಿರ್ತಾರೆ. ನಿಮಗೆ ಅರುಂಧತಿ ಯಾರಪ್ಪ ಅಂತ ಗೊತ್ತಾಗಬೇಕಂದ್ರೆ ಜೋಗಿ ಸಿನಿಮಾದ ತಾಯಿ ಕ್ಯಾರೆಕ್ಟರ್ ಮಾಡ್ಯಾರ ನೋಡ್ರಿ, ಅವರೇ ಅರುಂಧತಿ. ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮೇನ್ ದೊಡ್ಡ ಡೈರೆಕ್ಟರ್ ಆದ ಗಿರೀಶ್ ಕಾರ್ನಾಡ್ ಅವರು ಒಂದು ಕತೆಗೆ ಹೀರೋ ಹುಡುಕುತ್ತಿರುವಾಗ ಹಾಗೆ ಹುಡುಕುತ್ತಾ ಮುಂಬೈಗೆ ಹೋದಾಗ ಆ ನಾಟಕದ ಕಂಪ್ನಿಯಲ್ಲಿ ಮೇನ್ ರೋಲ್ ಆಗಿ ಶಂಕರ್ ನಾಗ್ ಅವರು ನಟಿಸುತ್ತಿದ್ದರು. ಅದನ್ನು ಕಂಡು ಶಂಕರ್ ನಾಗ್ ಅವರಿಗೆ ಭೇಟಿಯಾಗಿ ಅವರು ಕನ್ನಡದವರೆಂದು ತಿಳಿದುಕೊಂಡ ನಂತರ ಅವರಿಗೆ ಆ ಸಿನಿಮಾದ ನಾಯಕ ನಟನಾಗಿ ನಟಿಸುತ್ತಾರೆ. ಅದು ಅವರ ಕನ್ನಡದ ಮೊದಲನೇ ಮೂವಿ ಆಗಿರುತ್ತದೆ. ಶೂಟಿಂಗ್ ಚಾಲು ಆಗಿತ್ತು. ದಾಂಡೇಲಿ ಎಂಬ ದಟ್ಟ ಅರಣ್ಯ ಕಾಡಿನಲ್ಲಿ ಶೂಟಿಂಗ್ ಚಾಲು ಮಾಡಿರ್ತಾರೆ. ಈ ಮೂವಿ ಬಂದ್ಬಿಟ್ಟು ಸುಮಾರು 1978ರಲ್ಲಿ ರಿಲೀಸ್ ಆಗುತ್ತದೆ. ಈ ಮೂವಿಯಿಂದ ಶಂಕರ್ ನಾಗ್ ಅವರಿಗೆ ತುಂಬ ಹೆಸರು ಬಂದುಬಿಡುತ್ತದೆ. ಆ ಲೆವೆಲಿಗೆ ಸಿನಿಮಾ ಹಿಟ್ ಆಗುತ್ತದೆ. ಆ ಮೂವಿ ಹೆಸರು ಬಂದ್ಬಿಟ್ಟು ಒಂದಾನೊಂದು ಕಾಲದಲ್ಲಿ. ಈ ಮೂವಿಯಿಂದ ಶಂಕರ್ ನಾಗ್ ಅವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಬರುತ್ತೆ. ಈ ಮೂವಿಯಿಂದಲೇ ಶಂಕರ್ ನಾಗ್ ಅವ್ರದ್ದು ಮತ್ತೊಂದು ಜೀವನ ಸ್ಟಾರ್ಟ್ ಆಗುತ್ತೆ. ಇದರ ನಂತರ ಶಂಕರ್ ನಾಗ್ ಸರ್ ಅವರು ಒಂದರ ನಂತರ ಬೆನ್ನಿಗೆ ಬೆಲ್ ಕಂಟಿನ್ಯೂ ಮೂವಿ ಮಾಡ್ತಾರೆ. ಸುಮಾರು 12 ವರ್ಷದಲ್ಲಿ ಶಂಕರ್ ನಾಗ್ ಅವರು 93 ಸಿನಿಮಾಗಳಲ್ಲಿ ನಟನೆ ಮಾಡುತ್ತಾರೆ. ಹಾಗೆ ಅನಂತ್ ನಾಗ್ ಸರ್ ಸಂಗಡ ಮಿಂಚಿನ ಊಟ ಅಂತ ಸಿನಿಮಾಗಳೆಲ್ಲ ಮಾಡಿದರು. ಆನಂತರ ಆಟೋ ರಾಜ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅದು ಅಂತೂ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇನ್ನೊಂದು ಹೇಳಬೇಕಪ್ಪ ಅಂದರೆ ಶಂಕರ್ ನಾಗ್ ಅವರ ಡೈರೆಕ್ಷನಲ್ಲಿ ಒಂದು ನೀರಿನೊಳಗೆ ಹೋಗಿ ಶೂಟ್ ಮಾಡಿದ ಕನ್ನಡದ ಮೊದಲ ಡೈರೆಕ್ಟರ್. ಅದರಲ್ಲಿ ಆ ಸಿನಿಮಾದಲ್ಲಿ ಮೇನು ನಟರಾಗಿ ಡಾಕ್ಟರ್ ರಾಜ್ಕುಮಾರ್ ನಟನೆ ಮಾಡಿರ್ತಾರೆ. ಈ ಮೂವಿಯಿಂದಲೇ ಶಂಕರ್ ನಾಗ್ ಸರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಂಬಂಧ ಗಟ್ಟಿಯಾಗುತ್ತೆ. ಫ್ರೆಂಡ್ಶಿಪ್ ಆಗಿ ಬೆಳೆಯುತ್ತೆ. ಆನಂತರ ಮತ್ತೆ ಅಪೂರ್ವ ಸಂಗಮ ಅಂತ ಇಬ್ಬರು ಜೋಡಿ ಸಿನಿಮಾ ಮಾಡುತ್ತಾರೆ. ಇಬ್ಬರು ಆ ಸಿನಿಮಾದಲ್ಲಿ ನಟನೆ ಮಾಡುತ್ತಾರೆ. ಈ ಸಮಯ ತನಕ ಶಂಕರ್ ನಾಗ್ ಅವ್ರಿಗೆ ದೊಡ್ಡ ಫೇಮಸ್ ಆಗಿರ್ತಾರೆ. ಸಾಕಷ್ಟು ಫ್ಯಾನ್ ಫಾಲೋವರ್ಸ್ ಇರುತ್ತದೆ. ಇದೇ ಸಮಯದಲ್ಲಿ ಶಂಕರ್ ನಾಗ್ ಸರ್ ಅವರಿಗೆ ಮತ್ತೊಂದು ಸಿನಿಮಾ ಸಿಗುತ್ತದೆ. ಅದೇ ಜೋಕುಮಾರ ಸ್ವಾಮಿ. ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಗಿರೀಶ್ ಕಾರ್ನಾಡ್ ಅವರಾಗಿರುತ್ತದೆ. ಈ ಮೂವಿ ಫಸ್ಟ್ ಶೂಟಿಂಗ್ ಬಂದ್ಬಿಟ್ಟು ಬಾಗಲಕೋಟೆಯಲ್ಲಿ ನಡೆಯಬೇಕಾಗೆಂದು ತಿಳಿಯುತ್ತದೆ. ಈ ಮೂವಿ ಮುಹೂರ್ತ ಬಂದ್ಬಿಟ್ಟು ಬಾಗಲಕೋಟೆ ಎಂಬ ಒಂದು ಹಳ್ಳಿಯಲ್ಲಿರುತ್ತದೆ. ಈ ಮೂವಿ ಮುಹೂರ್ತಕ್ಕೆ ಶಂಕರ್ ನಾಗ್ ಅವರು ಬೆಂಗಳೂರಿನಿಂದ ಬಾಗಲಕೋಟೆಗೆ ರಾತ್ರಿ ಜರ್ನಿ ಮಾಡಲು ಬಯಸುತ್ತಾರೆ. ಆದರೆ ಶಂಕರ್ ನಾಗ್ ಅವರ ತಾಯಿ ಬೇಡ ಅಂತ ಹೇಳಿರುತ್ತಾರೆ. ಶಂಕರ್ ನಾಗ್ ಅವರು
ರೆಡಿಯಾಗಿ ರಾತ್ರಿ 2 ಗಂಟೆಗೆ ತಮ್ಮ ಪತ್ನಿಯರಾದ ಅರುಂಧತಿ ಮತ್ತು ಅವರ ಮಗಳ ಕಾವ್ಯ ಜೊತೆ ಹಾಗೂ ಡ್ರೈವರ್ ಲಿಂಗಣ್ಣ ಜೊತೆ ಜರ್ನಿ ಸ್ಟಾರ್ಟ್ ಮಾಡುತ್ತಾರೆ. ರಾತ್ರಿ ಸುಮಾರು 2 ಗಂಟೆಗೆ ಅವರು ಕಾರಿನಲ್ಲಿ ಬೆಂಗಳೂರಿಂದ ದಾವಣಗೆರೆಗೆ ಬರುವಾಗ, ದಾವಣಗೆರೆ ಸುಮಾರು 16 ಕಿಲೋಮೀಟರ್ ಇರುತ್ತೆ. ಅಲ್ಲಿ ಆನೆಗೂಡು ಎಂಬ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಸುಮಾರು 4 ದಿನದಿಂದ ಒಂದು ಲಾರಿ ಕೆಟ್ಟಿ ನಿಂತಿರುತ್ತದೆ. ಕೆಲವರು ಅನ್ನುತ್ತಾರೆ ಅದು ಒಂದಿನದಿಂದ ಇತ್ತು, ಆ ನಂತರ ಇದ್ದಿದ್ದಿಲ್ಲ ಅಂತ. ಆದರೆ ಅದು ತನಿಖೆ ನಡೆದ ನಂತರ ಗೊತ್ತಾಗುತ್ತೆ ಸುಮಾರು 4 ದಿನದಿಂದ ಅಲ್ಲೇ ಇದೆ ಎಂದು. ಆ ಲಾರಿ ಅಡ್ಡ ನಿಂತಿದ್ದರಿಂದ ಕತ್ಲಲ್ಲಿ ಅವರು ಒಮ್ಮೆಗೆ ಎದುರು ಬಂದು ಕಾಣಲ್ಲ. ಆಗ ಶಂಕರ್ ನಾಗ್ ಸರ್ ಅವರ ಕಾರ್ ಡ್ರೈವರ್ ಆದ ಲಿಂಗಣ್ಣ ಅವರಿಗೆ ಕತ್ಲಲ್ಲಿ ಫಾಸ್ಟ್ ಬರುವಾಗ ಎದುರು ಕೆಟ್ಟು ನಿಂತ ಲಾರಿ ಜಲ್ದಿ ಕಾಣೋದಕ್ಕೆ ತಡವಾದ ಕಾರಣ ಒಮ್ಮೆಗೆ ಸಡನ್ನಾಗಿ ಲೆಫ್ಟಿಗೆ ಗಾಡಿ ತಿರುಗಿಸ್ತಾರೆ. ಆದರೆ ಅಲ್ಲಿ ಕೆಟ್ಟ ಸಮಯ ಅಂದರೆ ಎದುರುಗಡೆಯಿಂದ ಇನ್ನೊಂದು ಲಾರಿ ಬರುತ್ತಿರುತ್ತದೆ. ಅದು ಕಂಟ್ರೋಲ್ ಅಲ್ಲದೆ ಆ ಲಾರಿ ಗುದ್ದಿರ್ತಾರೆ. ಆ ಗುದ್ದಿದ ಫೋರ್ಸಿನಿಂದ ಎದುರಿರುವ ಡ್ರೈವರ್ ಲಿಂಗಣ್ಣವರು ಹಾಗೂ ಶಂಕರ್ ನಾಗ್ ಅವರು ಆ ಜಾಗದಲ್ಲೇ ತೀರಿಕೊಂಡಿರುತ್ತಾರೆ. ಆದರೆ ಅವರ ಪತ್ನಿಯಾದ ಮತ್ತು ಅವರ ಮಗಳು ಕಾರಿನಿಂದ ಹೊರಗೆ ಬಿದ್ದಿರುತ್ತಾರೆ. ಅವರು ಸುತ್ತಮುತ್ತಲಿನ ಜನಗಳಿಗೆ ಶಂಕರ್ ಎಲ್ಲಿ ಅಂತ ಕೇಳುತ್ತಾರೆ. ಆದರೆ ಜಲ್ದಿ ಯಾರಿಗೂ ಗೊತ್ತಾಗುವುದಿಲ್ಲ. ಆ ನಂತರ ಆ್ಯಕ್ಟ್ರ್ ಶಂಕರ್ ನಾಗ್ ಎಲ್ಲಿ ಅಂದಾಗ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಪಟ್ಟನೆ ಎಲ್ಲರೂ ದವಾಖಾನೆ ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಶಂಕರ್ ನಾಗ್ ಅವರು ತೀರಿಕೊಂಡ ನಂತರ ಅವರ ಅಂತಿಮ ವಿಧಿವಿಧಾನವನ್ನು ವಿಲ್ಸನ್ ಗಾರ್ಡನ್ನಲ್ಲಿ ನೆರವೇರಿಸುತ್ತಾರೆ. ಆದರೆ ಶಂಕರ್ ನಾಗ್ ಅವರದು ಸಮಾಧಿ ಎಲ್ಲೂ ಇಲ್ಲ. ಹಾಗೆ ಶಂಕರ್ ನಾಗ್ ಅವರು ಕೇವಲ 12-13 ವರ್ಷದಲ್ಲಿ ತುಂಬ ಹೆಸರಾಂತ ನಟ. ಮತ್ತು ಅವರ ಪ್ಲ್ಯಾನಿಂಗ್ ಹೆಂಗಿತ್ತಪ್ಪ ಅಂದ್ರೆ ಕರ್ನಾಟಕದಾಗ ಮೆಟ್ರೋ ಥರ ಪ್ಲ್ಯಾನಿಂಗ್ ಐತ್ರಿ. ಆ ಥರ ಟೆಕ್ನಾಲಜಿದ ಅವ್ರ ನಾಲೆಜ್ ಭಾಳ ಐತ್ರಿ. ಅದು ಸರ್ಕಾರಕ್ಕೆ ತಿಳಿಸಿದ್ರು. ಆದರೆ ಆ ಸಮಯದಲ್ಲಿ ಅವರಿಂದ ಅದು ಆಗಲಿಲ್ಲ. ಆದರೆ ಅವರ ಸಾವಿಗೆ ಕಾರಣರೆಂದು ಕೆಲವರು ಮತ್ತೊಬ್ಬ ಹೀರೋ ಆದ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಹೇಳ್ತಾರೆ. ಆದರೆ ಕೆಲವೊಬ್ಬರು ನಂಬುವುದಿಲ್ಲ. ಅದು ಸತ್ಯ ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈಗ ನೋಡೋಣ ಬನ್ನಿ. ಅದು ನನ್ನ ಅನಿಸಿಕೆ ಪ್ರಕಾರ ಅದು ಶಂಕರ್ ನಾಗ್ ಸರ್ ಅವ್ರದ್ದು ಕೊಲೆ ಅಲ್ಲ, ಅದೊಂದು ಸಾವು. ಯಾಕಪ್ಪ ಅಂದರೆ ಅದು ಆ್ಯಕ್ಸಿಡೆಂಟ್ ಆಗಿದೆ, ನ್ಯಾಚುರಲ್ ಆಗಿದೆ. ಅದು ಸುಮಾರು ದಾವಣಗೆರೆ ಹತ್ತಿರ ಆದ ಆ್ಯಕ್ಸಿಡೆಂಟ್. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಹಾಗೆ ಇನ್ನೊಂದು ಹೇಳಬೇಕಪ್ಪ ಅಂದರೆ ಸಾಕಷ್ಟು ದೊಡ್ಡ ಕಲಾವಿದರು ಇಂಟರ್ವ್ಯೂಲ್ಲಿ ಹೇಳಿರೋ ಪ್ರಕಾರ ಶಂಕರ್ ನಾಗ್ ಸರ್ ಹಾಗೂ ರಾಜ್ಕುಮಾರ್ ಸರ್ದು ಬಾಂಧವ್ಯ ತುಂಬ ಚೆನ್ನಾಗಿತ್ತು, ಒಳ್ಳೆಯ ರೀತಿಯಿಂದಿದ್ದರು ಅಂತ ತಿಳಿದು ಬರುತ್ತದೆ. ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಒಳ್ಳೆಯ ನಟ, ಒಳ್ಳೆಯ ವ್ಯಕ್ತಿತ್ವ ಇರೋ ವ್ಯಕ್ತಿ. ಯಾಕಪ್ಪ ಅಂದ್ರೆ ಅವರ ಆ್ಯಕ್ಸಿಡೆಂಟ್ ಆದ ನಂತರ ಅವರ ಪತ್ನಿ ಶಿವರಾಜ್ಕುಮಾರ್ ಅವರು ಸರ್ ಸಂಗಡ ಜೋಗಿದಾರಿ ಆ್ಯಕ್ಟ್ ಮಾಡಿದ್ರು. ಹಾಗೆ ಅನಂತ್ ನಾಗ್ ಸರ್ ಕೂಡ ತುಂಬ ಬೇಜಾನು ಸಿನಿಮಾಗಳು ರಾಜ್ಕುಮಾರ್ ಸರ್ ಹಾಗೂ ಶಿವರಾಜ್ಕುಮಾರ್ ಸರ್, ಪುನೀತ್ ರಾಜ್ಕುಮಾರ್ ಸರ್ ಸಂಗಡ ನಟನೆ ಮಾಡಿದ್ದಾರೆ. ಹಾಗಾಗಿ ಅವರ ಬಾಂಧವ್ಯ ಚೆನ್ನಾಗಿತ್ತು. ಇದೊಂದು ಕೊಲೆ ಎಂಬುದು ಗಾಳಿ ಸುದ್ದಿ. ಅವ್ರದ್ದು ಅನ್ಎಕ್ಸ್ಪೆಕ್ಟೆಡಾಗಿ ಆಕ್ಸಿಡೆಂಟ್ ಆಗಿದೆ. ಅದು ಆಗಿನ ಜನರಿಗೆ ತಡೆದುಕೊಳ್ಳಲು ಆಗಲಿಲ್ಲ. ಶಂಕರ್ ನಾಗ್ ಅವರು ಸಣ್ಣ ಏಜಿನಲ್ಲಿ ತೀರಿಕೊಂಡ ಕಾರಣ ಅದು ಹಾಗೆ ಗಾಳಿ ಸುದ್ದಿ ಕಂಟಿನ್ಯೂ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.